So, alright, guys, welcome back to my YouTube channel and moto vlogs again. So, ಮತ್ತೆ ಸ್ಟಾರ್ಟ್ ಮಾಡಿದ್ದೆ ನಾನು ಮೋಟೋ ವ್ಲಾಗ್ನ. ಸೊ ಇವತ್ತು ನನ್ನ ಹೊಸ DJI Osmo Action 5ನ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ಇದೆಲ್ಲ ಅಕ್ಸೆಸರೀಸ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಸೊ ಬನ್ನಿ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಲೆಟ್ಸ್ ಗೋ. ಬೆಳಗ್ಗೆಯಿಂದ ತಲುಪೆ ಸೊ ಹೆಚ್ಚು ಕಮ್ಮಿ ಒಂದು 10-15 ಡೇಸ್ ಆಗಿದೆ ಗಾಡಿನ ಮುಟ್ಲಿಲ್ಲ. ಬೈಕ್ನ ಇವತ್ತೇ ಎತ್ಕೊಂಡಿದ್ದೀವಿ ಕೀನ. ಸೊ ಬನ್ನಿ ಯಾವ ಥರ ನನ್ನ ಈ GoPro ಫುಟೇಜ್ ಹೆಂಗಿದೆ ಪ್ಲಸ್ DJI ಫುಟೇಜ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಸೊ ಇದು ನಂದು GoPro 8 ಮೊದಲಿಂದ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ವೇರ್ ಎಂಟರ್ ಆಗ್ತಿದೆ ಇದು. ಸೊ ಐ ಬಾಟ್ ಅ ನ್ಯೂ DJI Osmo Action 5 Pro. ಸೊ ಈಗ ಬೇಸ್ಮೆಂಟ್ ಬಂದಿದ್ದೀನಿ. ಇದ್ರ ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗ್ತದೆ ಅಂತ ನೋಡೋಣ. ನನಗೆ ಗಾಡಿದು ಎಕ್ಸಾಸ್ಟ್ ನೋಟಲ್ಲ. ಎಷ್ಟು ದಿನ ಆಯ್ತು ಗಾಯ್ತು ಒಂಥರ ಐರಾವತಿ ಮೇಲೆ ಕುತ್ಕೊಂಡು ಓಡಿಸ್ತಾನೆ ಗಾಡಿನ ಬೈಕಲ್ಲಿ. ಏನು ಫೀಲ್ ಗುರು. ಯೂಶ್ವಲಿ ಇದೇ ರೋಡಲ್ಲಿ ಹೋಗೋದು ನಾನು ಡೈಲಿ. ಏನು ಜಾಸ್ತಿ ಗಾಡಿ ಓಡಾಡ್ತಿಲ್ಲ ಅಂದರೆ ಹೋಗ್ಬೋದು ಆರಾಮಾಗಿ. ಇಲ್ಲ ಮನೆಗೆ ಬಂದಿತ್ತು ಅಂದರೆ ಇಲ್ಲಿ ಕೆಸರು ಇಲ್ಲಿ ಬರೋದೇ ಕಷ್ಟ. ಸೊ ಏನು ನೋಟು ತುಡುಗು ಸಖತ್ತಾಗಿ ಬರ್ತೈತೆ ಎಕ್ಸಾಸ್ಟು. ಇನ್ನು ಸ್ವಲ್ಪ ಜಾಸ್ತಿ ಎಕ್ಸ್ಟೆನ್ಷನ್ನು ಸ್ಕ್ರೂ ತಗೊಂಡು ಹಾಕಿದೆ ಅಂದರೆ ಗುರು ಮೀರ್ಸರ ಇಲ್ಲ, ಸಖತ್ತಾಗಿ ಬರುತ್ತೆ ಎಕ್ಸಾಸ್ಟ್ ನೋಟೊಂದು. ಏನಾದ್ರು ಮಾಡಿಬಿಟ್ಟು ಕ್ಯಾಪ್ಚರ್ ಆಗಂಗೆ ಹಾಕ್ಕೋಬೇಕು. ಮತ್ತು ಮೈಕ್ ಹಾಕೋಬೇಕು ಅಂದ್ಕೊಂಡೆ, ನಂದು ಐಫೋನ್ ಕನೆಕ್ಟ್ ಮಾಡಿಬಿಟ್ಟು. ಬಟ್ ಏನಾಗಿದೆ ಅಂದರೆ ಅದು ಮೈಕು ಯೂಸೇ ಮಾಡಿಲ್ಲ, ತುಂಬ ದಿನ ಆಯಿತು. ಯಾವುದು ವ್ಲಾಗು ಮಾಡಿಲ್ಲ. ಇದೇ ಫಸ್ಟ್ ವ್ಲಾಗ್ ಆಫ್ಟರ್ ಐ ಥಿಂಕ್ 2-3 ಮಂತ್ಸ್ ಅನ್ಕೋತೀನಿ. ಅದ್ರಾಗ ಯಾವುದೇ ವ್ಲಾಗ್ ಮಾಡಿರಲಿಲ್ಲ ನಾನು ಶೂಟು. ಸೊ ಇವತ್ತು ಸಂಡೇ ಮೇಲೆ ಒಬ್ಬನೇ ಇದ್ದೀನಿ. ರಕ್ಷಾ ಮತ್ತು ಕ್ಲಿಷ್ಟ ಊರಿಗೆ ಹೋಗಿದ್ದಾರೆ. ಸೊ ಬೆಳಗ್ಗೆಯಿಂದ ಸೆಟಪ್ಪು ಅದು ಇದು ಅಂತೆಲ್ಲ ನೋಡ್ತಾ ಹೋಗಿದ್ದೆ. ಸೊ ಇಲ್ಲಿ ಕೂತ್ಕೊಂಡ್ರೆ ಸಾಯಂಕಾಲ ಆಗಿಬಿಡುತ್ತೆ. ನಾಳೆ ಬೆಳಗ್ಗೆ ಮತ್ತೆ ಆಫೀಸಿಗೆ ಆ್ಯಸ್ ಯೂಶ್ವಲ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಪ್ಲ್ಯಾನ್ ಮಾಡ್ಕೊಂಡು ಕೂತ್ಬಿಟ್ಟು ಸ್ವಲ್ಪ ದೂರ ಹೋದರೆ ಅಲ್ಲಿ ಸಕ್ಕತ್ತಾಗಿರೋ ಡಬಲ್ ರೋಡ್ ಬರುತ್ತೆ. ಸೊ ಅಲ್ಲೋಗ್ಬಿಟ್ಟು ಆರಾಮಾಗಿ ಸೆಟ್ ಮಾಡ್ಕೊಂಡು ನೋಡೋಣ. ಫಸ್ಟು ಇದು ಗೋಪ್ರೋದಲ್ಲೇ ಫುಟೇಜ್ ಒಂದು ರೌಂಡ್ ಹೊಡಿತೀನಿ, ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡೋಣ. ಗೋಪ್ರೋದಲ್ಲೂ ಇದೆ ಸೆಟ್ಟಿಂಗ್ಸು, ಬಟ್ ನನ್ನ ಹತ್ರ ಫಿಲ್ಟರ್ ಇಲ್ಲ. ಇದೆಲ್ಲ ಮಾಡಬೇಕು ಅಂದರೆ ನಿಮ್ಮದು ND ಫಿಲ್ಟರ್ ಬೇಕಾಗತ್ತೆ. ಸೊ ND ಫಿಲ್ಟರ್ ಇದ್ದರೆ ಮಾತ್ರ ನೀವು ಆ ಮೋಷನ್ ಬ್ಲಾಗ್ನ ತರ್ಸೋಕ್ಕೆ ಸಾಧ್ಯ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಮತ್ತೆ ಈಗ GoPro ಫುಟೇಜ್ನ ಚೆಕ್ ಮಾಡೋಣ ಬನ್ನಿ. ಸೊ ಈಗ ವೈಸರ್ ಆನ್ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ವಾಯ್ಸು ಸ್ವಲ್ಪ ಲೌಡಾಗೆ ಮಾತಾಡ್ತಾ ಇದ್ದೀನಿ. GoPro ವೈಫರ್ ಹೋಗ್ತಾ ಇದೆ. GoPro take it like that with that boom bap. ಸೊ ಗಾಯ್ಸ್ ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀನಿ. ಮುಗಿಸ್ಬಿಟ್ಟು ಚಪ್ಪಲೆಲ್ಲ ಹಾಕ ಬಂದ್ಬಿಟ್ಟಿದ್ದೀನಿ ಇವತ್ತು. ಶೂಗೆಲ್ಲ ಬೇಡ, ಟೆಸ್ಟಿಂಗ್ ಅಲ್ಲ ಅಂತ ಹೇಳ್ಬೇಕು. ಸೊ ನೋಡಿ ಇದೇ ಥರ ಇದೆ ರೋಡು, ಸಖತ್ತಾಗಿ ಫುಲ್ ವೈಡ್ ಇದೆ, ಕ್ಲೀನ್ ಇದೆ. ಸೊ ನಂದು ಇವಾಗ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡೋ ಸಮಯ ನಮ್ಮದು. ಚಿಕ್ಕದು ಬ್ಯಾಗ್ ತಗೊಬಂದು ಜೇಷ್ಟೊಂದು. ಸೊ ನೋಡೋಣ, ಮೋಸ್ಟ್ ಪ್ರಾಬ್ಲಿ ನಿಮಗೆ ನನಗೆ ಕಷ್ಟ ಆಗುತ್ತೆ ಎಲ್ಲ ಪಾರ್ಟ್ನ ತೆಗಿಡೋಕ್ಕೆ. ಸೊ ಇದು ನಂದು ಹೊಸ ND ಫಿಲ್ಟರ್ಸ್ ಆ್ಯಂಡ್ ಒಂದು CPL ಫಿಲ್ಟರ್ ಬೇರೆ ಇದೆ. ND8 1632 ಆ್ಯಂಡ್ ND8 1632 ಒಂದು CPL ಫಿಲ್ಟರ್ ಇದೆ. ಇದನ್ನೆಲ್ಲ ಹಾಕಿ ಚೆಕ್ ಮಾಡ್ಬೋದು. CPLದು ಆಲ್ಮೋಸ್ಟ್ ಯೂಸ್ ಆಗಲ್ಲ ಇವಾಗ, ಯಾಕಂದರೆ ಗ್ಲೇರ್ ಮಾತ್ರ ಅದನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಎರಡು ಒಟ್ಟಿಗೆ ಹಾಕೋಕ್ಕಾಗಲ್ಲ. ಸೊ ND ಫಿಲ್ಟರ್ ವಿಲ್ ಬಿ ಯೂಸಬಲ್.
ಸೊ ನೋಡೋಣ. ಇದು ಬಂದ್ಬಿಟ್ಟು ಟೆಲ್ಸಿನ್ ಕಂಪ್ನಿದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು DJ ಇದಿದೆ ಬ್ಯಾಟ್ರಿ ಪ್ಯಾಕ್ ನೋಡಿ, 2 ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಸಖತ್ತಾಗಿದೆ ಗುರು ಇದು. ಬ್ಯಾಟ್ರಿ ಎಕ್ಸ್ಟ್ರಾನೇ ಬೇಕಾಗಿಲ್ಲ. ಪ್ಲಸ್ ನಂದೊಂದು ಪವರ್ ಬ್ಯಾಂಕ್ ತೊಗೊಬಂದೀನಿ, ಯಾಕಂದರೆ ಇದು ನನ್ನ ಗೋಪ್ರೋಗೆ ಹಾಕ್ಬೇಕು. ಇವಾಗ ಆಲ್ಮೋಸ್ಟ್ ಆಲ್ 0 ಆಗಿದೆ. ಆ್ಯಂಡ್ ಇದೊಂದು ಮೈಕ್ ಇತ್ತು ನಾನು ಯೂಸ್ ಮಾಡ್ತಿರೋದು. ಸೊ ಇದನ್ನು ಯೂಸ್ ಮಾಡೋಣ ಅಂದ್ಕೊಂಡೆ, ಬಟ್ ಇದು ಇನ್ನೂ ಚಾರ್ಜಿಂಗೆಲ್ಲ ಇದೆ, ಗೊತ್ತಿಲ್ಲ ವರ್ಕ್ ಮಾಡೋ ವರ್ಕ್ ಆದರೆ ಇದನ್ನು ಯೂಸ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡ್ಕೊತೀನಿ, ಹೆಲ್ಮೆಟ್ ಮೌಂಟ್ ಮಾಡಿಬಿಟ್ಟು. ಇಲ್ಲ ಅಂದರೆ ಅಷ್ಟೇ. ಸೊ ಅದು ಬಿಟ್ಟರೆ ಇದೊಂದು ಮೌಂಟ್ ಇದೆ. ಈ ಮೌಂಟ್ನ ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಕ್ವಾಲಿಟಿ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಆ್ಯಕ್ಷನ್ ಪ್ರೋದು. ಈ ಲಾಕ್ ಸಖತ್ ಎಕ್ಸ್ಟೆನ್ಷನ್ ಚೆನ್ನಾಗಿ ಕೊಟ್ಟಿದ್ದಾನೆ, ಅಂದರೆ ಬೀಳೋದಿಲ್ಲ. ಹಿಂಗಾಕು ಏನಾಗಲ್ಲ. ಬಟ್ ಬೇರೆ ಕಾಮನ್ ಆದರೆ ನೀವು ಹಿಂಗೆ ಹಾಕ್ಬೇಕು, ಅಂದರೆ ಡೌನ್ ಫಾಲ್ ಆಗಲ್ಲ. ಹಿಂಗೆ ಹಾಕ್ಬಿಟ್ರೆ ಯಾವುದೇ ಒಂದು ಪ್ರೆಷರ್ ಜಂಪಿಂಗ್ ಮಾಡ್ತಿದೆ ಅಂದರೆ ಡೌನ್ ಫಾಲ್ ಆಗಿಬಿಡುತ್ತೆ. ಸೊ ಇದು ಚೆನ್ನಾಗಿದೆ, ಬಟ್ ನಾನು ಎನಿವೇಸ್ ಹಿಂಗೆ ಹಾಕ್ಕೋತೀನಿ. ಸೊ ಇದು ನೋಡಿ ಮ್ಯಾಗ್ನೆಟಿಕ್ ಮೌಂಟು ಸಖತ್ತಾಗಿದೆ ಗುರು, ಸಖತ್ತಾಗಿದೆ ಸಿಸ್ಟಮ್ ಮಾತ್ರ. ಸಖತ್ ಪ್ಲಗ್ ಆ್ಯಂಡ್ ಪ್ಲೇ ಥರನೇ. ಸ್ಕ್ರೂ ಹಾಕೋದು ಏನಿಲ್ಲ, ಒಂದು ಸಲ ಸೆಟಪ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಬಿಟ್ರೆ ಪ್ಲಗ್ ಆ್ಯಂಡ್ ಪ್ಲೇ. ಸೆಟ್ನೇ ಎತ್ಕೋಬೋದು, ಇಲ್ಲ ಜಸ್ಟ್ ಕ್ಯಾಮ್ರಾನ ಹಿಂಗೆ ಎತ್ಕೊಬಿಟ್ರೆ ಮುಗ್ದೋಯ್ತು ಆಯಿತಾ. ಫೈನಲಿ ದ ಗಾಯ್ ಇಸ್ ಹಿಯರ್ ಅನ್ವೀಲಿಂಗ್ ಮೈ ನ್ಯೂ DJI Action 5 Pro. ನೋಡಿ ಗಾಯ್ಸ್ ಹೆಂಗಿದೆ ಬ್ಯೂಟಿ. ಸೊ ಇದಕ್ಕೊಂದು ಅಡಿಷ್ನಲ್ ಕೇಸು ಕೊಟ್ಟಿಯೇನು ಇದನ್ನು. ಸೊ ಈ ಕೇಸ್ ಯೂಸ್ ಮಾಡಿಬಿಟ್ಟು ನಾವು ಲ್ಯಾಂಡ್ಸ್ಕೇಪು ಮತ್ತು ಪೋರ್ಟ್ರೇಟ್, ಅಂದರೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಎರಡೂ ಮೌಂಟ್ ಮಾಡಿಬಿಟ್ಟು ಯೂಟಿಲೈಸ್ ಮಾಡ್ಬೋದು. ಪ್ಲಸ್ ಇದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಅದು 4th ಬರುತ್ತೆ. ಆ ಸ್ಕ್ರೀನ್ ಗಾರ್ಡು ಇದಕ್ಕೆ ಸೆಟ್ ಆಗ್ತಾ ಇಲ್ಲ, ಅಂದರೆ ಔಟ್ ಆಫ್ ಬಾರ್ಡರ್ ಬರ್ತಿದೆ, ಹಂಗಾಗ್ಬಿಟ್ಟು ಸೆಟ್ ಆಗ್ತಿಲ್ಲ. ಇದಕ್ಕೊಂದು ಹಾಕ್ಕೊಂಡಿದ್ದೀನಿ, ಪ್ಲಸ್ ಇದಕ್ಕೊಂದು ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಮೇಲ್ಗಡೆ ಫಿಲ್ಟರ್ನ ಪ್ಲಗ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಸೊ ಬನ್ನಿ ಇದನ್ನು ಚೆಕ್ ಮಾಡೋಣ ಯಾವ ಥರ ಆಗುತ್ತೆ ಅಂತ. ಸೊ ಗೋಪ್ರೋ ನಾನು ಬೇರೆ ಕಡೆ ಮೌಂಟ್ ಮಾಡ್ಕೋತೀನಿ ಇವಾಗ, ಸೊ ದಟ್ ಐ ಕ್ಯಾನ್ ಡೂ ದಿಸ್ ಸೆಟಪ್. ಯಾವ ಥರ ಸೆಟಪ್ ಮಾಡ್ಕೋಬೋದು, ಆ್ಯಂಗಲ್ಲು ಚೆಕ್ ಮಾಡ್ಬೇಕು. ಆ್ಯಂಗಲ್ ಚೆಕ್ ಮಾಡಿ ಗೊತ್ತಿಲ್ಲ ನನಗೆ. ಮತ್ತು ಆಮೇಲೆ ಇನ್ನೊಂದು ಏನಂದರೆ ನನ್ನ ಹತ್ರ ಇದೊಂದು ಇರೋದು, ಸೊ ಇದೊಂದು ತುಂಬ ಲಾಂಗ್ ಬ್ಯಾಕ್ ತರಿಸಿದ್ದೆ. ಸೊ ಹ್ಯಾಂಡಲ್ ಬಾರ್ ಮೌಂಟ್ ಮಾಡ್ಬೋದು, ಹಿಂಗೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲರೂ ಒಂದು ಕಡೆ ಸೆಟ್ ಮಾಡೋಕ್ಕಾಗತ್ತೆ ಅಂತ ಚೆಕ್ ನೋಡ್ಬೇಕು. ಇಲ್ಲೆಲ್ಲರೂ ಸೆಟ್ ಮಾಡೋಕ್ಕಾಗತ್ತೆ ನೋಡ್ಬೇಕು ಹಿಂಗೆ, ಇಲ್ಲಾಂದರೆ ಎಲ್ಲರೂ ಸೆಟ್ ಮಾಡ್ಕೋಬೋದು. ನೋಡ್ತೀನಿ ಇದನ್ನು ಸೆಟ್ ಮಾಡೋಕ್ಕಾದರೆ ಹಾಕ್ತೀನಿ, ಇಲ್ಲ ಬ್ಯಾಕು ಹಾಕ್ಕೋಬೋದು. ಸೊ ಲೆಟ್ ಮಿ ಚೆಕ್ ಔಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಓವರ್ ಟು ಮೈ ಗೋಪ್ರೋ ವಿತ್ ಅ ಡಿಫ್ರೆಂಟ್ ಆ್ಯಂಗಲ್. ಸೊ ಗಾಯ್ಸ್ ಇವಾಗ ನಾನು ಈ ಮೌಂಟ್ನ ಹಾಕ್ತಾಯಿದ್ದೀನಿ ಈಗ ಹೆಲ್ಮೆಟ್ಗೆ. ಐ ಥಿಂಕ್ ಇಟ್ ವಿಲ್ ಬಿ ವಿಸಿಬಲ್ ಫಾರ್ ಯು ಗಾಯ್ಸ್. ಇದು ಹಾಕೋದೇ ಕಷ್ಟ, ಅಷ್ಟು ಟೈಟ್ ಇದೆ ಸ್ಲೈಡ್ ಮಾಡೋಕ್ಕೆ. ಸೊ ಈ ಥರ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಆ್ಯಕ್ಷನ್ ಕ್ಯಾಮ್ರಾನ ಮೌಂಟ್ ಮಾಡಿಸ್ಕೊ. ಸೊ ಗಾಯ್ಸ್ ನೋಡ್ತಾ ಇದ್ದೀರಾ, ಈ ಥರ ಕೂರಿಸ್ಕೊಂಡಿದ್ದೀನಿ ನಾನು. ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಯು ಗೈಸ್. ಸೊ ಈ ಥರ ಇದೆ, ಫ್ರಂಟಿಂದ ನೋಡಿದ್ರೆ ನಿಮಗೆ ಈ ಥರ ಕಾಣುತ್ತೆ ನೋಡಿ, ಮೈಕ್ ಇದೆ ಇಲ್ಲಿ. ಸೊ ಈ ಥರ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲೆಟ್ಸ್ ಮಿ ಮೌಂಟ್ ದಿಸ್. ಹೆದರಿಕೆ ಆಗುತ್ತೆ ಗುರು, ಹೊಸದಲ್ವಾ. ಸೊ ಬ್ಯಾಟ್ರಿ 4% ಅಂತ ತೋರಿಸ್ತಿದೆ, ಬಟ್ ಓಕೆ. ಸೊ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ಪ್ರೆಸ್ ಮಾಡಿಬಿಟ್ರೆ ಲಾಕ್. ಸಿಂಪಲ್ ಗುರು, ಎಷ್ಟು ಈಸಿಯಾಗಿ ಆಗ್ಬಿಡ್ತು ನೋಡು. ಸೊ ಓನ್ಲಿ ಥಿಂಗ್ ಇಸ್ ಫುಟೇಜ್ ಯಾವ ಥರ ಬರುತ್ತೆ ಅಂತ ನೋಡ್ಬೇಕು ಇವಾಗ. ಸೊ ಟರ್ನ್ ಆನ್ ಮಾಡ್ತೀನಿ, ಪ್ಲಸ್ ಮೊಬೈಲಲ್ಲೂ ಚೆಕ್ ಮಾಡ್ಕೋಬೋದು ನಾನು. ಇವಾಗ ಆನ್ ಮಾಡ್ಕೊಂಡಿದ್ದೀನಿ, ನನ್ನ ಫುಟೇಜ್ ನನಗೆ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು. ಸೊ ಇವಾಗ ಗಾಯ್ಸ್ ಆನ್ ಮಾಡ್ಕೊಂಡಿದ್ದೀನಿ, ಇದ್ರಲ್ಲಿ ನಂಗೆ ಕ್ಲಿಯರಾಗಿ ಗೊತ್ತಾಗತ್ತೆ ಫುಟೇಜ್ ಹೆಂಗೆ ಬರುತ್ತೆ ಅಂತ. ಯಾಕಂದರೆ ಗೋಪ್ರೋಕ್ಕಿಂತ ಇದು ಅಲ್ಟ್ರಾ ವೈಡ್ ಗುರು. ಸ್ಟ್ರ್ಯಾಪ್ ಬೇರೆ ಹಾಕೋಬಿಡ್ತೀನಿ ಸದ್ಯಕ್ಕೆ. ಸೊ ಇದು ಇನ್ನು ಸ್ವಲ್ಪ ಸ್ಲ್ಯಾಂಟ್ ಆಗಬೇಕು ನಿಮಗೆ. ಇದೇನು ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ ನನಗೆ, ಬಟ್ ಓಕೆ ಫೈನ್. ಸೊ ಇದು ಸೆಟ್ ಆಗಿದೆ ನಂದು ಇವಾಗ. ಸೊ ನೋಡೋಣ ಇದರಲ್ಲಿ ಬೇಸಿಕ್ ಆಗಿ ಯಾವ ಥರ ಬರುತ್ತೆ ಫುಟೇಜು ಅಂತ. ಸೊ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಬನ್ನಿ. ನೋಡೋಣ ಎಷ್ಟು 19 ಮಿನಿಟ್ಸ್ ಅಷ್ಟೇ ಇರೋದು. SD ಕಾರ್ಡ್ ಬೇರೆ ತಂದಿಲ್ಲ ನಾನು, ಯಾಕಂದರೆ ಅದಕ್ಕೆ ಹಾಕಿರೋದೇ 32 GB ಇದು. 32 GB ಎಷ್ಟಂತ ಬರುತ್ತೆ ಗೊತ್ತಿಲ್ಲ. ಸೊ ಲೆಟ್ಸ್ ಬಿಗಿನ್ ಗೈಸ್. ಸೊ
ಸೊ ನೋಡೋಣ ನನ್ನ ಹೊಸ DJ ಕ್ಯಾಮ್ರದು ಫಸ್ಟ್ ಫುಟೇಜ್ ಗೋಯಿಂಗ್ ಟು ಬಿ ಲೈಕ್ ದಿಸ್.